ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರಕ್ಷಗೌಡ ಯೂಟ್ಯೂಬ್ ಚಾನಲ್ ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ. ಈ ವಿಡಿಯೋ ಏನಪ್ಪ ಅಂತ, ಹೌದು, ಹೋಮ್ ಮೇಡ್ ಪನ್ನೀರ್ ಮಾಡ್ತಾಯಿದ್ದೀನಿ. ಸೊ ಮನೇಲಿ ಹೇಗೆ ಪನ್ನೀರ್ ಮಾಡೋದು ಅಂತ ಆ್ಯಕ್ಚುಲಿ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಐ ಹೋಪ್ ಚೆನ್ನಾಗಾಗುತ್ತೆ ಅಂತ. ಹಾಗೆ ಇದನ್ನು ನಾನು ಅಂಗನವಾಡಿಯಲ್ಲಿ ಕೊಡುವಂತಹ ಹಾಲಿನ ಪೌಡ್ರನ್ನ ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಲೆಟ್ಸ್ ವೆಯ್ಟ್. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ಬೇಕಾಗಿರೋದು 3 ಐಟಮ್: ನೀರು, ನಿಂಬೆಹಣ್ಣು, ಹಾಗೆ ಹಾಲಿನ ಪೌಡ್ರು. ಅಫ್ಕೋರ್ಸ್ ಗ್ಯಾಸ್ ಬೇಕಾಗುತ್ತೆ. ನಾನಿಲ್ಲಿ ಅಂಗನವಾಡಿಯಲ್ಲಿ ಕೊಡುವಂತಹ ಹಾಲು ಪೌಡ್ರನ್ನ ಬಳಸ್ಕೊಂಡು ಮಾಡ್ತಿದ್ದೀನಿ. ನಿಮ್ಮ ಹತ್ರ ಏನಾದರೂ ಅಂಗನವಾಡಿ ಪೌಡರ್ ಇಲ್ಲ ಅಂದರೆ ನೀವು ಬೇಕಾದರೆ ಅಂಗಡಿಯಲ್ಲಿ ಸಿಗುವಂತಹ ಹಾಲಿನ ಪೌಡ್ರನ್ನ ಕೂಡ ಬಳಸ್ಕೊಂಡು ಮಾಡ್ಕೋಬೋದು. ಪನ್ನೀರನ್ನ ಇನ್ಸ್ಟೆಂಟಾಗಿ ಮನೇಲಿ ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ಆಗೋಗುತ್ತೆ. ನಾನು ಪಾಪುನ ಇಟ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಎಲ್ಲ ಒಂದು ಕಡೆ ಅರೇಂಜ್ ಮಾಡಿಕೊಂಡು ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗೆ ಫಸ್ಟ್ ಯಾಕಪ್ಪ ಈ ಥರ ಇಟ್ಕೊಂಡಿದ್ದೀನಿ ಅಂದರೆ, ಫಸ್ಟೇ ನೀರು ಹಾಕ್ಕೊಂಡು ಕಾಯಿಸ್ಕೋಬಾರ್ದು. ಕಾಯಿಸ್ಕೊಂಡ್ರೆ ಸರಿಯಾಗಿ ಅದು ಕನ್ಸಿಸ್ಟೆನ್ಸಿ ಸಿಗೋದಿಲ್ಲ ಮಿಲ್ಕ್ ರೇಂಜಲ್ಲಿ. ನಾನು ಪೂರ್ತಿ ಬಳಸ್ತಿಲ್ಲ, ಒಂದು 3-4 ಸ್ಪೂನಷ್ಟು ಪೌಡ್ರ್ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ಬಂದು ನೋಡಿಕೊಂಡು ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಹಾಗೆ ಆಲ್ಮೋಸ್ಟ್ ಒಂದು ಅರ್ಧ ಲೀಟ್ರಿಂದ 1 ಲೀಟ್ರ್ ಹಾಲಾಗೋ ಅಷ್ಟೇ ನಾನು ಮಾಡ್ಕೊತಾ ಇದ್ದೀನಿ. ನೋಡೋಣ, ಫಸ್ಟ್ ಟೈಮ್ ಕೂಡ ಮಾಡ್ತಿರೋದ್ರಿಂದ ಹೇಗಾಗುತ್ತೆ ಏನು ಎತ್ತಾ ಅಂತ ಅಂದ್ಬಿಟ್ಟು ಭಯ ಬೇರೆ. ಸುಮ್ಮನೆ ಹಾಲಿನ ಪೌಡ್ರು ವೇಸ್ಟ್ ಆಗಬಾರ್ದಲ್ವ, ಅದಕ್ಕೋಸ್ಕರ. ಹಾಗೆ ಯಾವುದೇ ತರಹದ ಲಂಪ್ಸ್ ಇಲ್ದಲೆ, ಅಂದರೆ ಗಂಟು ಇಲ್ದಲೆ ಈ ಥರ ನೀಟಾಗಿ ತಿರುಗಿಕೊಂಡು ಒಂದು ಹಾಲು ಹೇಗಿರುತ್ತೋ ಹಾಲು ಕಲರಲ್ಲ, ಲೈಕ್ ಹಾಲು ಕನ್ಸಿಸ್ಟೆನ್ಸಿ ಬರಬೇಕು, ಆ ಥರ ಮಾಡ್ಕೊಳ್ಳಿ. ಗಟ್ಟಿನೂ ಇರಬಾರ್ದು, ಲೈಕ್ ಫುಲ್ ಕ್ರೀಮಿ ಟೆಕ್ಸ್ಚರಲ್ಲೂ ಇರಬಾರ್ದು, ವಾಟರಿ ಟೆಕ್ಸ್ಚರಲ್ಲೂ ಇರಬಾರ್ದು, ಒಂದು ಹದದಲ್ಲಿ ಇರಬೇಕು. ಲೈಕ್ ಅಂಗಡಿಲಿ ಸಿಗೋತ್ತಲ್ಲ ಪ್ಯಾಕೆಟ್ ಹಾಲು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ನೋಡಿ, ಆ ಥರ ಇರಬೇಕು. ಮನೆ ಹಾಲಾದರೆ ಫುಲ್ ಗಟ್ಟಿಗಿರುತ್ತೆ. ಆ ಥರ ಗಟ್ಟಿಗಿದ್ದರೆ ಸ್ವಲ್ಪ ನೀರು ಹಾಕೋತೀವಲ್ವ, ಅದ್ರ ಬದಲು ಅದಕ್ಕೆ ಮಾಡ್ಕೊಳ್ಳಿ. ಲೈಕ್ ನಾನು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ನಾನು ಒಂದು ಅರ್ಧ ಲೀಟ್ರಿಂದ 3/4 ಲೀಟ್ರ್ವರೆಗೂ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಒಂದು 2 to 3 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ಹಾಲು ನೀಟಾಗಿ ಕಾಯುತ್ತೆ. ಕಾಯ್ತಾ ಅದು ಒಂದು ಹದಕ್ಕೆ, ಅಂದರೆ ಬರೀ ಕಾಯೋದಕ್ಕೆ ಬಿಟ್ಬಿಟ್ಟು ಸುಮ್ಮನೆ ನಿಂತ್ಕೊಬಿಡಬಾರ್ದು. ಯಾಕೆಂದರೆ ಸುತ್ತ ಏನಿರುತ್ತಲ್ಲ, ಸುತ್ತ ಫುಲ್ ಗಂಟು ಆಗಿಬಿಡುತ್ತೆ, ಕೆಳಗಡೆ ತಳದಲ್ಲಿ ಸೀದೋಗುತ್ತೆ. ಸೊ ಯಾವಾಗಲೂ ತಿರುತಾನೇ ಇರಬೇಕು. ತಿರುತ್ತಷ್ಟು ಅದು ಹದವಾಗಿ ಬರುತ್ತೆ, ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಸೊ ಎಲ್ಲೂ ಗಂಟು ಆಗದಲ್ಲೇ ಇರೋ ಥರ ನೀಟಾಗಿ ಕಾಯಿಸ್ಕೊಳ್ಳಿ. ಹಾಗೆ ಒಂದು 2 to 3 ಮಿನಿಟ್ಸ್ ಜಾಸ್ತಿ ಆದಷ್ಟು ಜಾಸ್ತಿ ಹೊತ್ತೇ ಕಾಯಿಸ್ಕೊಳ್ಳಿ. ಯಾಕಂದರೆ ಜಾಸ್ತಿ ಕಾಯ್ದಷ್ಟು ಕೆನೆ ಜಾಸ್ತಿ ಆಗುತ್ತೆ. ಒಂದು 3-4 ಸತಿ ಈ ಥರ ಉಕ್ಕಿದಾದಮೇಲೆ ಒಂದು ನಿಂಬೆಹಣ್ಣ 2 ಹೋಳು ಮಾಡಿಕೊಂಡು ಫಸ್ಟ್ ಒಂದು ಅರ್ಧ ನಿಂಬೆಹಣ್ಣಷ್ಟು ಹಿಂಡಿ. ಸೊ ಅದು ಹಿಂಡಿದಾಗ ಹೊಡೆಯುತ್ತಾ ಇಲ್ವೋ ಅಂತ ನೋಡ್ಕೊಳ್ಳಿ. ಆ್ಯಕ್ಚುಲಿ ನಾನು ಹೊಡೆಯಲ್ಲ ಅಂದ್ಕೊಂಡೆ, 1-2 ವೀಡಿಯೋಸಲ್ಲಿ ನೋಡಿದಾಗ ಕೆಲವೊಬ್ಬರಿಗೆ ಹೊಡಿಲಿಲ್ಲ, ಬಟ್ ನನಗೆ ಬೇಗನೆ ಹೊಡೆದೋಯ್ತು ಹಾಲು. ಫಸ್ಟ್ ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡೆ, ನೋಡಿಕೊಂಡೆ, 1-2 ಸೆಕೆಂಡ್ ನೋಡಿದೆ, ಹಾಲು ಹೊಡಿತಾ ಬಂತು. ಸೊ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ತಿರುಗಿಕೊಂಡಾದ್ಮೇಲೆ ಇನ್ನೊಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡೆ, ಆವಾಗ ಪೂರ್ತಿ ಹಾಲು ಹೊಡೀತು. ಬಟ್ 1-2 ಸೆಕೆಂಡ್ ಹಾಗೇ ಕಾಯಿಸ್ತಾ ಇರಬೇಕು. ಆಗ ಹಾಲಿನ ಅಂಶ ಪೂರ್ತಿ ಕಟ್ಟಿಯಾಗಿ ಕೆನೆ ಕಟ್ಟುತ್ತೆ, ಹಾಗೆ ನೀರಿನ ಅಂಶ ಸಪ್ರೇಟ್ ಆಗುತ್ತೆ. ಸೊ ಅಲ್ಲಿಗೆ ನಮ್ಮ ಪನ್ನೀರ್ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ. ಆ್ಯಕ್ಚುಲಿ ಮನೇಲಿ ಹಾಲು ಹೊಡೆದ್ರೆ ವೇಸ್ಟ್ ಮಾಡ್ತೀವಿ, ಬಟ್ ನನಗೂ ಕೂಡ ಅದು ಐಡಿಯಾನೇ ಇರಲಿಲ್ಲ, ಹಾಲು ಹೊಡೆದಿರೋ ಹಾಲಿನಿಂದ ಪನ್ನೀರ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ಹಾಗೆ ಇದನ್ನೆಲ್ಲ ಇದನ್ನು ಬಳಸ್ಕೊಂಡು ಸೋರಿಸ್ಕೋತೀನಿ. ಆ್ಯಕ್ಚುಲಿ ನಾನು ಮಾಡಿದ ತಪ್ಪ ಏನಪ್ಪ ಅಂದರೆ, ಚಿಕ್ಕದ್ರಲ್ಲಿ ಸೋರಿಸ್ಕೊತಾ ಇದ್ದೀನಿ, ಒಂದೇ ಸತಿ ದೊಡ್ಡದ್ರಲ್ಲಿ ಸೋರಿಸ್ಕೋಬೋದಿತ್ತು. ಇಲ್ಲಾಂದರೆ ಡೈರೆಕ್ಟ್ ಒಂದು ಕಾಟನ್ ಬಟ್ಟೆಗೆ ಇದನ್ನು ಸೋರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಒಳ್ಳೇದು ಕೂಡ. ಲೈಕ್ ಕಾಟನ್ ಬಟ್ಟೆನ ಇದನ್ನು ನೀಟಾಗಿ ಸೋರಿಸ್ಕೊಂಡು ಟೈಟಾಗಿ ಅದನ್ನು ಗಂಟು ಕಟ್ಟಿಟ್ಟು. ಒಂದು ಟಿಪ್ ಏನಪ್ಪ ಅಂತ ಅಂದರೆ, 2-3 ಸತಿ ನೀಟಾಗಿ ತೊಳ್ಕೊಳ್ಳಿ. ಇದನ್ನು ತಣ್ಣೀರಲ್ಲಿ ಹಾಕಿ ತೊಳ್ಕೊಂಡಷ್ಟು ಅದರಲ್ಲಿದ್ದಂತಹ ಹುಳಿ ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯಾಗಳೇನೇ ಆಗಿರ್ಬೋದು ಅದು ಎಲ್ಲ ತೊಳ್ಕೊಳ್ಳುತ್ತೆ. ಸೊ ಸ್ಮೆಲ್ ಇರಲ್ಲ, ಅಥವಾ ಹಾಲು ಹೊಡೆದಿರೋ ಸ್ಮೆಲ್ ಬರುತ್ತಲ್ಲ, ಆ ಥರ ಸ್ಮೆಲ್ ಇರಲ್ಲ. ನಾರ್ಮಲ್ ಅಂಗಡಿಯಲ್ಲಿ ಸಿಗೋ ಪನ್ನೀರ್ ಹೇಗಿರುತ್ತೋ ಹಾಗಿರುತ್ತೆ. ನೀಟಾಗಿ ನೀರೆಲ್ಲ ಹಿಂಗಿದ್ಮೇಲೆ ಇನ್ನೊಂದು ಸತಿ ಒಂದು ಬಟ್ಟೆಗೆ ಹಾಕ್ಕೊಂಡು ಅದನ್ನೆಲ್ಲ ಹಿಂಡ್ಕೋತಾ ಇದ್ದೀನಿ. ಯಾಕಂದರೆ ಅದರಲ್ಲಿರುವಂತಹ ಇನ್ನೊಂದು ಸ್ವಲ್ಪ ನೀರಿನ ಅಂಶ ಕೂಡ ಕಮ್ಮಿ ಆಗಲಿ. ಇದರಲ್ಲಿದ್ದಂತಹ ನೀರನ್ನೆಲ್ಲ ನೀಟಾಗಿ ಸ್ಕ್ವೀಸ್ ಮಾಡಿ ಟೈಟಾಗಿ ಒಂದು ಬಟ್ಟೆ ಕಟ್ಟಿಕ್ಕಿದ್ರೆ ಚೆಂದ. ಅದನ್ನು ಟೈಟಾಗಿ ಬಟ್ಟೆ ಕಟ್ಟಿ ಒಂದು ಬಾಕ್ಸಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಟರೆ ಒಂದು 3 ದಿನದವರೆಗೂ ಆರಾಮಾಗಿ ಸೇಫ್ಟಿಯಾಗಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಉಪಯೋಗಿಸ್ಕೋಬೋದು. ಇಲ್ಲ ಅಂದರೆ ಈಗಲೇ ಉಪಯೋಗಿಸ್ತೀವಿ ಅಂದರೆ ಅವತ್ತಕ್ಕೂ ಸರಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿರುತ್ತೆ ಅನ್ಕೋತೀನಿ, ನಿಜವಾಗ್ಲೂ ಚೆನ್ನಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪನ್ನೀರ್ ಬಳಸ್ಕೊಂಡು ಮಾಡಿರುವಂತಹ ರೆಸಿಪಿ ಬಗ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್.